ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ನನ್ನ ಫಸ್ಟ್ ವಿಡಿಯೋ. ಇದು ನನ್ನ ಹಳೆ ಚಾನಲಲ್ಲಿ ಅಪ್ಲೋಡ್ ಆಗಿತ್ತು. ಬಟ್ ಇವಾಗ ನಾನು ಚಾನಲ್ ಹೆಸರು PSP ಪ್ಯಾಷನ್ ಅಂತ ಚೇಂಜ್ ಮಾಡಿರೋದರಿಂದ ಆ ರೆಸಿಪಿ ನಿಮಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಡಿ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಆನಿಯನ್ ಮತ್ತು ಟೊಮೆಟೊ ಸ್ಲೈಸಸ್ ಮಾಡ್ಕೊಂಡಿದ್ದೇನೆ. 3 ಆನಿಯನ್, 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಮತ್ತು ಇದಕ್ಕೆ ಸ್ಪೈಸಸ್ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ಧನಿಯಾ, ಜೀರಾ, ಸೋಂಪು ಮತ್ತು ಚಕ್ಕೆ, ಲವಂಗ, ಇಲೈಚಿ, ಜಾಪತ್ರೆ, ಸ್ಟೋನ್ ಅಂದರೆ ಕಲ್ಲು ಹೂವು ಎಲ್ಲವನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಹಾಕಿದೆ, ನಾನು ಮೆನ್ಷನ್ ಮಾಡಿದ್ದೇನೆ, ನೋಡಿಕೊಳ್ಳಿ. ನಂತರ ಕರಿಪತ್ತ ಕೂಡ ಹಾಕ್ತೇನೆ. ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳಿ ಕೊತ್ತಂಬರಿ ಸೊಪ್ಪುಗಿಂತ. ಮೆಂತ್ಯ ಸೊಪ್ಪು ಹಾಕಿ ಮಾಡಿದರೆ ಚಿಕನ್ ಮಸಾಲ ತುಂಬ ಟೇಸ್ಟಿಯಾಗಿ ಅರೋಮೆಟಿಕ್ ಆಗಿ ಬರ್ತದೆ. ಈಗ ನೋಡಿ, 3 ಆನಿಯನ್ ಸ್ಲೈಸಸ್ ಮಾಡಿದ್ದೇನಲ್ಲ, ಅದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ. ನಾನು ಯಾವುದೇ ಗ್ರೇವಿಗೆ ಇದು ಮಾಡುವಾಗ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟೆ ತಗೊಳ್ತೇನೆ. ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಆಗ ಒಳ್ಳೆ ಟೇಸ್ಟ್ ಕೂಡ ಬರ್ತದೆ ಗ್ರೇವಿಗೆ, ಒಳ್ಳೆ ಇದು ಅರೋಮ ಕೂಡ ಒಳ್ಳೆ ಬರ್ತದೆ. ಈಗ ಅದಕ್ಕೆ ಕರಿಪತ್ತ ಕೂಡ ಹಾಕಿ ಫ್ರೈ ಮಾಡುವಾಗ ಒಂದೊಂದಾಗಿ ಹಾಕಬೇಕು, ಎಲ್ಲ ಒಟ್ಟಿಗೆ ಹಾಕಬಾರ್ದು. ಯಾಕೆಂದರೆ ಕೆಲವೊಂದು ಟೊಮೆಟೊ ಎಲ್ಲ ನೀರು ಬಿಡುವಂಥದ್ದು, ಅದಕ್ಕೋಸ್ಕರ ಅದು ಮತ್ತೆ ಹಾಕಬೇಕು. ಈಗ ಗಾರ್ಲಿಕ್ ಮತ್ತು ಜಿಂಜರ್ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನಂತರ ಸೊಪ್ಪು ಇದು ಸ್ಪೈಸಸ್ ಹಾಕ್ತೇನೆ ಎಲ್ಲ, ಅದನ್ನು ಸ್ವಲ್ಪ ಹುರಿತೇನೆ. ಅನಂತರ ಗ್ರೀನ್ ಚಿಲ್ಲಿ, ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ. ಕ್ಯಾಶ್ಯೂ ಸ್ವಲ್ಪ ಮತ್ತು ಪೆಪ್ಪರ್ ಸ್ವಲ್ಪ ತಗೊಳ್ತಾ ಇದ್ದೇನೆ. ನಾನಿಲ್ಲಿ 1.5 kg ಚಿಕನಿಗೆ ಆಗುವಷ್ಟು ಮಾಡ್ತಾ ಇದ್ದೇನೆ. ಸೊ ಇಷ್ಟನ್ನೆಲ್ಲ ತಗೊಳ್ತಾ ಇದ್ದೇನೆ. ಇದೆಲ್ಲ ಹಾಕಿದರೆ ಗ್ರೇವಿ ಸ್ವಲ್ಪ ಅಂದರೆ ಮಸಾಲ ಸ್ವಲ್ಪ ಜಾಸ್ತಿ ಆಗ್ತದೆ, ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ. ಮತ್ತು ಸೊಪ್ಪು ಎಲ್ಲ ಹಾಕೋದ್ರಿಂದ ಚೆನ್ನಾಗಿ ಬರ್ತದೆ ಗ್ರೇವಿ. ಈಗ ನಾನು ಮೆಂತ್ಯ ಸೊಪ್ಪು ಕೂಡ ಹಾಕ್ತಿದ್ದೀನಿ. ಈ ಸೊಪ್ಪನ್ನು ಫಸ್ಟ್ ಬಾಡಿಸಬೇಕು, ನಂತರ ಟೊಮೆಟೊ ಹಾಕಬೇಕು. ಏಕೆಂದರೆ ಟೊಮೆಟೊ ನೀರು ಬಿಡ್ತದೆ, ಅದಕ್ಕೋಸ್ಕರ. ಇಲ್ಲಾಂದರೆ ಸೊಪ್ಪನ್ನು ನಾವು ನೀರಲ್ಲಿ ಬಾಯ್ಲ್ ಮಾಡಿದ ಥರ ಆಗ್ತದೆ. ಅದಕ್ಕೆ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಟೊಮೆಟೊ ಹಾಕಬೇಕು. ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನಂತರ ಗ್ರೀನ್ ಚಿಲ್ಲಿ ಮತ್ತು ಕ್ಯಾಶ್ಯೂ ಎಲ್ಲ ಉಂಟಲ್ಲ, ಅದನ್ನು ಹಾಕಬೇಕು. ಕ್ಯಾಶ್ಯೂ ಫ್ರೈ ಆಗುವಾಗ ಕೂಡ ಹಾಕ್ಬೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಮತ್ತೆ ಪೇಸ್ಟ್ ಮಾಡ್ಬೋದು. ನಾನು ಎಲ್ಲವನ್ನು ಹುರಿಯುವಾಗಲೇ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಲಾಸ್ಟಿಗೆ ನಾನು ಟೊಮೆಟೊ ಹಾಕೋದು. ಇಲ್ಲಿ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಫಸ್ಟ್ ವಿಡಿಯೋ ಶೂಟ್ ಮಾಡಿರೋದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೇನೆ. ಸಾಲ್ಟ್ ಹಾಕಿದ ಕೂಡಲೇ ಬೇಗ ಸಾಫ್ಟ್ ಆಗ್ತದೆ, ಅದಕ್ಕೋಸ್ಕರ. ಎಲ್ಲವನ್ನು ಚೆನ್ನಾಗಿ ಬಾಡಿಸಿ ನಂತರ ತಣ್ಣಗಾಗಲಿಕ್ಕೆ ಇಡಬೇಕು. ಕೂಲ್ ಆದಮೇಲೆ ಗ್ರೈಂಡ್ ಮಾಡಬೇಕು ಅದನ್ನು. ನೋಡಿ, ಎಲ್ಲ ಸಾಫ್ಟ್ ಆಯಿತು ಫ್ರೈ ಆಗಿಬಿಟ್ಟು. ಈಗ 1.5 kg ಚಿಕನನ್ನು ತೊಳೆದುಬಿಟ್ಟು ತಗೊಂಡಿದ್ದೇನೆ. ಅದನ್ನು ಒಗ್ಗರಣೆಯಲ್ಲಿ ನಾನು ಫಸ್ಟಿಗೆ ಗೀಯಲ್ಲಿ ಆನಿಯನನ್ನು ಫ್ರೈ ಮಾಡಿದ್ದೇನೆ ಒಗ್ಗರಣೆಯಲ್ಲಿ. ಅದಕ್ಕೇ ಈ ಚಿಕನ್ ಪೀಸಸ್ ಹಾಕ್ತಾ ಇದ್ದೇನೆ. ಚಿಕನನ್ನು ಸ್ವಲ್ಪ ಬೇಯಿಸ್ತೇನೆ ನಾನು, ಹಲ್ದಿ ಸಾಲ್ಟ್ ಎಲ್ಲ ಹಾಕಿಬಿಟ್ಟು ನಾನು ಸ್ವಲ್ಪ ಬೇಯಿಸ್ತೇನೆ. ಅದರ ನಂತರ ನಾವು ಮಸಾಲ ಹುರಿದಿರ್ತೇವಲ್ಲ, ಅದರ ಪೇಸ್ಟನ್ನು ಹಾಕ್ತೇನೆ. ನಾರ್ಮಲ್ ಎಲ್ರಿಗೂ ಗೊತ್ತಿರೋದೆ ಗ್ರೇವಿ ಹೇಗೆ ಮಾಡೋದು ಅಂತ, ಅದೇ ಥರ ಎಲ್ಲ ಹಲ್ದಿ ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೇನೆ. ಒಂದು ಹಾಫ್ ಬೆಂದ ನಂತರನೇ ಮಸಾಲ ಹಾಕೋದು. ಇನ್ನೊಂದು ಸೈಡಲ್ಲಿ ನಾನು ಪೊಟ್ಯಾಟೊವನ್ನು ಸಾಲ್ಟ್ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಗ್ರೇವಿಗೆ ಅಥವಾ ಯಾವುದಕ್ಕೆ ಹೆಚ್ಚಾಗಿ ಆಲೂ ಹಾಕ್ತೇನೆ. ಈ ಗ್ರೇವಿಗೆ ಪೊಟ್ಯಾಟೊ ಹಾಕೋದ್ರಿಂದ, ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೂಡ ಬರ್ತದೆ, ಮತ್ತು ಗ್ರೇವಿ ತಿಕ್ಕು ಕೂಡ ಆಗ್ತದೆ.
ತುಂಬ ಚೆನ್ನಾಗಿ ಬರ್ತದೆ. ನಾನು ಇದಕ್ಕೆ ಸ್ವಲ್ಪ ಕೋಕೋನಟ್ ಹಾಕ್ತೇನೆ, ಆದರೆ ಅದನ್ನು ತುಂಬಾ ಡಾರ್ಕ್ ಬ್ರೌನ್ ಬರುವ ಹಾಗೆ ಕರಿಪತ್ತ ಜೊತೆಗೆ ನಾನು ಅದನ್ನು ಫ್ರೈ ಮಾಡ್ತೇನೆ. ಈ ಥರ ಫ್ರೈ ಮಾಡೋದ್ರಿಂದ ಈ ಕೋಕೋನಟ್ಟದ್ದು ಹಸಿ ಸ್ಮೆಲ್ ಬರೋದಿಲ್ಲ, ಮತ್ತು ತುಂಬ ಡಾರ್ಕ್ ಬ್ರೌನ್ ಆಗಿರೋದ್ರಿಂದ ಅದರ ಒಂದು ಏನಂತಾರೆ, ಅದರ ಒಂದು ಪರಿಮಳನೇ ಬೇರೆ ಇರ್ತದೆ ಆ ಮಸಾಲಕ್ಕೆ. ನೀವು ಈ ರೀತಿ ಮಾಡಿ ನೋಡಿ, ಗೊತ್ತಾಗ್ತದೆ ಆವಾಗ. ಕೋಕೋನಟ್ಟಿದ್ದು ಪೇಸ್ಟ್ ಸಪ್ರೇಟೇ ಮಾಡ್ತೇನೆ, ಅದರದ್ದು ಮಸಾಲ ಫಸ್ಟಿಗೆ ಹುರಿದಿಟ್ಟಿದ್ದೇನಲ್ಲ ಅದರದ್ದು ಪೇಸ್ಟ್ ಸಪ್ರೇಟಾಗಿ ಮಾಡ್ತೇನೆ. ಈಗ ಸಾಲ್ಟ್ ಹಾಕಿ ಬೇಯಿಸ್ತಾ ಇದ್ದೇನೆ. ಹುರಿದಿದ್ದ ಮಸಾಲ ಉಂಟಲ್ಲ ಸೊಪ್ಪಿನ ಜೊತೆಗೆ, ಅದರದ್ದು ಪೇಸ್ಟ್ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ಮತ್ತು ಫ್ರೈ ಮಾಡಿದ ಕೋಕೋನಟ್ಟಿದ್ದು ಪೇಸ್ಟ್ ಮತ್ತೆ ಹಾಕಬೇಕು. ಈಗ ಇದು ಫ್ರೈ ಮಾಡಿದ ಕೋಕೋನಟ್ಟಿದ್ದು ಪೇಸ್ಟ್. ಯಾಕೆಂದರೆ ಅದು ಸ್ವಲ್ಪ ಗ್ರೈಂಡ್ ಆಗಲಿಕ್ಕೆ ಟೈಮ್ ತಗೊಳ್ತದೆ, ಫ್ರೈ ಆಗಿದೆ ಅಲ್ಲ ಅದು ಕೋಕೋನಟ್, ಅದಕ್ಕೋಸ್ಕರ ಅದಕ್ಕೆ ಸಪ್ರೇಟ್ ಫೈನಾಗಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಈಗ ನಾವು ಎಷ್ಟು ತೆಳು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಬೇಕು. ಇದು ಜಾಸ್ತಿ ತೆಳು ಮಾಡಬಾರ್ದು ಈ ಗ್ರೇವಿ, ಒಂದು ಸ್ವಲ್ಪ ದಪ್ಪನೇ ಇರಬೇಕು, ತಿಕ್ಕಾಗಿರಬೇಕು ಇದು ಗ್ರೇವಿ. ಈಗ ಇದಕ್ಕೆ ಫ್ರೈ ಮಾಡಿದ ಪೊಟ್ಯಾಟೊ ಕೂಡ ಹಾಕ್ತಾ ಇದ್ದೇನೆ. ಈ ಗ್ರೇವಿಗೆ ಗೀ ರೈಸ್ ತುಂಬ ಚೆನ್ನಾಗಿ, ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಾಗುತ್ತೆ ಗೀ ರೈಸ್. ನೋಡಿ ಇವಾಗ ನಿಮಗೆ ತೆಳುವಾಗಿ ಕಾಣ್ತಾ ಉಂಟು ಗ್ರೇವಿ, ಆದರೆ ಮತ್ತೆ ಬಾಯ್ಲ್ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದು ತುಂಬ ದಪ್ಪ ಆಗ್ತದೆ. ಕ್ಯಾಶ್ಯೂ ಎಲ್ಲ ಹಾಕಿದ್ದೇವೆಲ್ಲ, ಕ್ಯಾಶ್ಯೂ, ಈರುಳ್ಳಿ, ಟೊಮೆಟೊ ಎಲ್ಲ, ಅದು ತುಂಬ ತಿಕ್ನೆಸ್ ಕೊಡ್ತದೆ ಗ್ರೇವಿಗೆ. ಚಿಕನ್ ಬೆಂದಾದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಬೇಕಾದರೆ ಆನಿಯನ್ ಇದು ಒಗ್ಗರಣೆ ಕೊಡ್ಬೋದು, ಆದರೆ ನಾನು ಫಸ್ಟಿಗೆ ಕೊಟ್ಟಿದ್ದೇನೆ ಗೀಯಲ್ಲಿ ಒಗ್ಗರಣೆ. ನಾನಿಲ್ಲಿ ಚಿಕನ್ ಪೀಸಸ್ ಬೆಂದಿದ ಅಂತ ನೋಡ್ತಾ ಇದ್ದೇನೆ. ನಾವು ತುಂಬ ಸಾಫ್ಟ್ ಆಗುವವರೆಗೆ ಬೇಯಿಸ್ತೇವೆ, ನಮಗೆ ಹಾರ್ಡ್ ಇದ್ದರೆ ಆಗೋದಿಲ್ಲ, ಅದಕ್ಕೋಸ್ಕರ. ಈಗ ಮೇಲ್ಗಡೆಯಿಂದ ನಾನು ಗೀ ಹಾಕ್ತೇನೆ. ನೀವು ಬೇಕಾದರೆ ಆನಿಯನ್ ಜೊತೆಗೆ ಫ್ರೈ ಮಾಡಿಬಿಟ್ಟು ಹಾಕ್ಬೋದು. ನೀವು ಮೆಂತ್ಯ ಸೊಪ್ಪು ಉಪಯೋಗಿಸಿ ಈ ರೀತಿ ಗ್ರೇವಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.